ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ತಿಳ್ಕೊತೀನಿ ನೋಡ್ರಿ. ನಾವು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಒಳಗೆ ನಾನು ನಿಮ್ಗೆ ಏನು ತೋರ್ಸಾಕತ್ತೀನಪ್ಪ ಅಂತ ಹೇಳಿದ್ರೆ, ಮಾವಿನ ಹಣ್ಣಿಂದ ಸೀಕರ್ಣಿ ಮಾಡೋದು ತೋರ್ಸಾಕತ್ತೀನಿ ನೋಡ್ರಿ. ಈ ಮಾವಿನ ಹಣ್ಣಿನ ಸೀಸನ್ ಚಲೋ ಆತಲ್ರಿ ಫ್ರೆಂಡ್ಸ. ಈಗ ಸೀಕರ್ಣಿ, ಉಪ್ಪಿನಕಾಯಿ, ಚಟ್ನಿ ಏನು ಬೇಕಾದರೂ ಈಗ ಸೀಸನ್ ಒಳಗೆ ಮಾಡ್ಕೊಂಡು ತಿನ್ನೋದು ನೋಡ್ರಿ ಫ್ರೆಂಡ್ಸ. ಈಗ ಸೀಕರ್ಣಿ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಮಾವಿನ ಹಣ್ಣು ಸೀಕರ್ಣಿ ಮಾಡೋಕೆ ಏನು ಬೇಕಂತ ಹೇಳ್ಕೊಡ್ತೀನಿ ಬರ್ರಿ. ನೋಡ್ರಿ, ನಾ 2 ಮಾವಿನ ಹಣ್ಣು ತೊಗೊಂಡೇನಿ. ಅದಕ್ಕೆ 1 ಬೌಲ್ ಬೆಲ್ಲ, 1-2 ಏಲಕ್ಕಿ ಕಾಯಿ ತೊಗೊಂಡೇನಿ ನೋಡ್ರಿ ಫ್ರೆಂಡ್ಸ. ಈ ಮಾವಿನ ಹಣ್ಣಿನ ಸೀಕರ್ಣಿಗೆ ಪೂರ್ತಿ ಈ ರೀತಿ ಹಣ್ಣಾಗಿರ್ಬೇಕು ನೋಡ್ರಿ. ಈ ರೀತಿ ಹಣ್ಣಾಗಿದ್ವು ತೊಗೋರಿ. ಸ್ವಲ್ಪ ಮೆತ್ತಗನೇ ಇರ್ಬೇಕ್ರಿ. ಈ ರೀತಿ ಹಣ್ಣಾಗಿದ್ವು ತೊಗೋರಿ. ನೋಡ್ರಿ, ಯೆಲ್ಲೋ ಕಲರ್ ಇರ್ಬೇಕು, ಅಂದ್ರೆ ಮಸ್ತ್ ಆಕತಿ ನೋಡ್ರಿ, ಸ್ವೀಟ್ ಆಕತಿ. ಈಗ ಇದನ್ನು ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬರ್ರಿ. ನೋಡ್ರಿ, ಈ ರೀತಿ ಇವನ್ನ ಕಟ್ ಮಾಡ್ಕೋಬೇಕ್ರಿ. ನೋಡ್ರಿ ಎಷ್ಟು ಮಸ್ತ್ ಐತೆ ನೋಡ್ರಿ. ಈ ರೀತಿ ಯೆಲ್ಲೋ ಕಲರ್ ಇರ್ಬೇಕು ನೋಡ್ರಿ ಮಾವಿನ ಹಣ್ಣು. ಅಂದ್ರೆ ಸೂಪರ್ ಟೇಸ್ಟಿ ಬರುತ್ತೆ ನೋಡ್ರಿ. ಹುಳಿ ಆಗಂಗಿಲ್ಲ ರೀ, ಸ್ವೀಟ್ ಆಗತ್ತೆ ರೀ. ಈ ರೀತಿ ಯೆಲ್ಲೋ ಕಲರ್ ಮಾವಿನ ಹಣ್ಣಿದ್ದು ಅಂದ್ರೆ ಸ್ವೀಟ್ ಆಗತ್ತೆ ರೀ. ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿ ಕಟ್ ಮಾಡಿಕೊಂಡು ಇಟ್ಕೊಳ್ಳೋಣ್ರಿ. ನೋಡ್ರಿ, ಈ ಚಮಚೆಲ್ಲ ಈ ರೀತಿ ಮಾಡ್ಕೋಬೇಕು. ಈ ರೀತಿ ಮಾಡ್ಕೋಬೇಕು ನೋಡ್ರಿ. ಈಗ ಫಸ್ಟ್ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ್ರಿ ಇದ್ರ ಬುಡಕ್ಕೆ. ನಾನು ಇದನ್ನು ಹಾಕೋತ್ಲೆ ಸ್ವಲ್ಪ ಬೆಲ್ಲ ಕರಗುತ್ತೆ ನೋಡ್ರಿ. ನಾ 1 ಬೌಲ್ ಬೆಲ್ಲ ತೊಗೊಂಡಿದ್ದು ನೋಡ್ರಿ ಫ್ರೆಂಡ್ಸ. ಈಗ ಇದಕ್ಕೆ ಬೆಲ್ಲ ಹಾಕ್ಕೊಳ್ಳೋಣ್ರಿ. ಫಸ್ಟ್ ಸಣ್ಣಗೆ ಇಟ್ಕೊಂಡೇನಿ ನೋಡ್ರಿ. ನಾ ಬೆಲ್ಲನ ಹಳಕ್ಕಿರಬಾರ್ದು ರೀ ಫ್ರೆಂಡ್ಸ. ಹಳಕ್ಕಿದ್ರೆ ಲಘು ಕರಗಂಗಿಲ್ಲ. ಸಣ್ಣಗೆ ಇಟ್ಕೊರಿ. ಈ ರೀತಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ್ರಿ. ಹುಳಿ ಹಣ್ಣು ತೊಗೋಬೇಡ್ರಿ. ಹುಳಿ ಹಣ್ಣು ತೊಗೊಂಡ್ರೆ ಟೇಸ್ಟ್ ಆಗೋದಿಲ್ಲ ರೀ. ಸ್ವೀಟ್ ಹಣ್ಣು ತೊಗೋರಿ. ಇವು ಕಲ್ಮಿ ಹಣ್ಣು ಅಂತ ಬರುತ್ತೆ ನೋಡ್ರಿ. ಆ ಹಣ್ಣು ಸೀಕರ್ಣಿ ಮಾಡಿದ್ರೆ ಚಲೋ ಆಗುತ್ತೆ ನೋಡ್ರಿ. ಆಪೂಸ್ ಹಣ್ಣು, ಕಲ್ಮಿ ಹಣ್ಣು, ಆ ಹಣ್ಣು ಸೀಕರ್ಣಿ ಮಾಡಿದ್ರೆ ಚಲೋ ಆಗುತ್ತೆ ನೋಡ್ರಿ. ಸ್ವಲ್ಪ ಸ್ವೀಟ್ ಜಾಸ್ತಿನೇ ಇರಲ್ಲ ರೀ. ನೋಡ್ರಿ, ಇಷ್ಟು ತೊಗೊಂಡು ನೋಡ್ರಿ ನಾವೆಲ್ಲ. ಈಗ 1 ಚಮಚಲ್ಲೇ ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು ರೀ. ಈ ರೀತಿ ಹಾಕ್ಕೋಬೇಕು ನೋಡ್ರಿ. ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಈ ರೀತಿ ಚಮಚಲೆ ಕಟ್ ಮಾಡ್ಕೊಂಡು ಹಾಕ್ಕೊಂಡೇನಿ ನೋಡ್ರಿ. ಈ ರೀತಿ ನೋಡ್ರಿ, ಆಗಲೇ ಬೆಲ್ಲ ಕರಗಿ ಹೋಯ್ತು ನೋಡ್ರಿ ಫ್ರೆಂಡ್ಸ. ಈ ರೀತಿ ತಳಕ್ಕೆ ಹಾಕ್ಕೋಬೇಕ್ರಿ ಬೆಲ್ಲನ. ಅಂದ್ರೆ ನಾವು ಮಾಡ್ಕೊಡ್ದನ 1 ಅರ್ಧ ಬೆಲ್ಲ ಕರಿಗಿ ಬಿಡ್ತೈತೆ ನೋಡ್ರಿ. ಈಗ ಇವನ್ನ ಸ್ವಲ್ಪ ತೊಳೆದು ಹಾಕ್ಕೊಳ್ಳೋಣ್ರಿ. ಅದ್ರಾಗ ಸ್ವಲ್ಪ ನೀರು ಹಾಕಿ ತೊಳೆದು ಹಾಕ್ಕೊಳ್ಳೋಣ್ರಿ. ಭಾಳ ತೊಳಿಬಂಗಿಲ್ಲ ರೀ ಫ್ರೆಂಡ್ಸ. ಸ್ವಲ್ಪ ತೊಳೆದು ಹಾಕ್ಕೊಂಬಿಡ್ರಿ. ಎಲ್ಲ ಚಮಚಲ್ಲೇ ತೆಗೆದ ಬಿಟ್ಟಿರ್ತೀವ್ರಿ ನಾವು. ಸ್ವಲ್ಪ ತೊಳೆದು ಈ ರೀತಿ ತೊಳೆದು ಹಾಕ್ಕೊಂಬಿಡೋಣ್ರಿ. ಈ ರೀತಿ ರಸ ಬರುತ್ತೆ. ಈಗ ಇದಕ್ಕೆ ಹಾಕ್ಕೊಂಬಿಡೋಣ್ರಿ. ನೋಡ್ರಿ, ಈ ರೀತಿ ಇದ್ರ ಸಹಾಯದಿಂದ ಈ ರೀತಿ ಮಾಡ್ಕೋಬೇಕು ನೋಡ್ರಿ. ಅಂದ್ರೆ ಎಲ್ಲ ಬೆಲ್ಲ ಅದು ಚಮಚಲ್ಲೇ ಇದನ್ನು ಮಾಡಿರ್ತೇವಲ್ರಿ, ಅದು ಸ್ವಲ್ಪ ಹಳಕಾಗಿರ್ತೈತಿ. ಈ ರೀತಿ ಮಾಡ್ಕೊಂಬಿಟ್ರಂದ್ರೆ ಎಲ್ಲ ಇದಾಗಿಬಿಡ್ತೈತಿ ನೋಡ್ರಿ ಫ್ರೆಂಡ್ಸ್. ಹಳಕಾಗಿಬಿಡ್ತೈತಿ ರೀ. ಎಲ್ಲ ಬೆಲ್ಲನೂ ಕೂಡ್ತೈತಿ, ಅದು ಇದಾಗತ್ತೆ ನೋಡ್ರಿ. ಬಾಳೆಹಣ್ಣು ಹಾಕ್ಕೊಬೋದು ನೋಡ್ರಿ ಫ್ರೆಂಡ್ಸ್. ಇದಕ್ಕೆ ಆಪ್ಷನಲ್ ರೀ. ನೀವು ಬೇಕಾದ್ರೆ ಹಾಕ್ಕೋರಿ, ಬೇಡಾದ್ರೆ ಬಿಡ್ರಿ. ಬಾಳೆಹಣ್ಣು ಹಾಕೊಂಡ್ರೆ ಟೇಸ್ಟ್ ಆಗುತ್ತೆ ರೀ ಇದಕ್ಕೆ. ನೋಡ್ರಿ, ಏಲಕ್ಕಿ ಪುಡಿ ಹಾಕ್ಕೊಳಕತ್ತೀವಿ ನೋಡ್ರಿ. ನಾವು ಏಲಕ್ಕಿ ಪುಡಿ ಹಾಕ್ಕೊಂಡು ನೋಡ್ರಿ, ನಮ್ದು ಈ ರೀತಿ ಬಂದೈತೆ ನೋಡ್ರಿ ಸೀಕರ್ಣಿ. ನೋಡ್ತಿರ್ಬೋದು ನೀವು, ಎಷ್ಟು ಮಸ್ತ್ ಕಲರ್ ಬಂದೈತೆ ನೋಡ್ರಿ ಫ್ರೆಂಡ್ಸ.
ನೋಡ್ರಿ ನಮ್ದು ಶಿಖರ್ನಿ ರೆಡಿ ಆಗೈತೆ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಕಲರ್ ಹೆಂಗೆ ಬಂದೈತೆ ನೋಡ್ರಿ, ಮಸ್ತ್ ಅಂದ್ರೆ ಮಸ್ತ್ ಬಂದೈತೆ ನೋಡ್ರಿ. ಈ ಹೋಳ್ಗೆ ಜೊತೆಗೆ ಚಪಾತಿ ಜೊತೆಗೆ ತಿಂದ್ರೆ ಸೂಪರ್ ಅಂದ್ರೆ ಸೂಪರ್ ಆಗುತ್ತೆ ನೋಡ್ರಿ ಫ್ರೆಂಡ್ಸ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ. ನೀವು ಮಾಡ್ಕೊಂಡು ತಿಂದು ಹೇಳ್ರಿ ಹೆಂಗಾಗಿತ್ತಂತ. ಥ್ಯಾಂಕ್ ಯು.